ಸೊಲ್ಲಾಪುರದಿಂದ ಹೊರಟ ಮೂವರು ಹಂತಕರಿಗೆ ಒಂದು ಕಮಾಂಡರ್ ಜೀಪು, 6 ರಿವಾಲ್ವರು, 100ಕ್ಕಿಂತಲೂ ಹೆಚ್ಚು .38 ಬೋರ್ನ ಗುಂಡುಗಳು ಹಾಗೂ ಒಂದಷ್ಟು ಕಾಸನ್ನು ಕೊಟ್ಟ ರವಿಕಾಂತ್ ಪಾಟೀಲ. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಒಂದಲ್ಲ ಎರಡಲ್ಲ 11 ಕೊಲೆ ಮಾಡಿದ್ದಾನೆ. ಆದರೂ ಆ ಕೊಲೆಗಾರನ ಫೋಟೋ ಪೊಲೀಸ್ ಹತ್ರ ಇಲ್ಲ. ಇದ್ಯಾವುದೋ ಜಮಾನದ ಕಥೆ ಅಲ್ಲ. ಇದು 90ರ ದಶಕದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆದ ನೈಜ ಘಟನೆಗಳ ಮೇಲೆ ಆಧಾರಿತವಾದ ಪುಸ್ತಕದಲ್ಲಿ ಬರೋ ಕತೆ. ಓದಿದ್ರೆ ಮೈ ಜುಮ್ ಅನ್ಸೋ ಅಷ್ಟು ಕ್ರೂರತೆ ಈ ಪುಸ್ತಕಕ್ಕಿದೆ. ಹಾಗಂತ ಇದನ್ನು ಒಂದ್ಸತಿ ಓದಕ್ಕೆ ಎತ್ಕೊಂಡ್ರೆ ಮುಗಿಸ್ದೆ ಕೆಳಗಿಡೋದಕ್ಕೆ ಚಾನ್ಸೇ ಇಲ್ಲ. ಒಳ್ಳೆ ಥ್ರಿಲ್ಲರ್ ನಾವೆಲ್ ಓದಿದ ಎಕ್ಸ್ಪೀರಿಯೆನ್ಸು ಈ ಪುಸ್ತಕ ಕೊಡುತ್ತೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಭೀಮಾ ತೀರದ ಹಂತಕರು. ಲೇಖಕರು ರವಿ ಬೆಳಗೆರೆ, ಪ್ರಕಾಶಕರು ಭಾವನಾ ಪ್ರಕಾಶನ. ಪುಟಗಳು 185, ಬೆಲೆ 220 ರೂಪಾಯಿಗಳು. ಜಾನ್ರ ಕ್ರೈಮ್. ನಾವು ಮೊದಲೇ ಹೇಳಿದ ಹಾಗೆ ಈ ಪುಸ್ತಕದಲ್ಲಿನ ಘಟನೆಗಳು ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ನಡೆದ ನೈಜ ಘಟನೆಗಳನ್ನು ಆಧರಿಸಿದ್ದು. ರೌಡಿಸಮ್ಮು, ಹತ್ಯೆ, ರೇಪು, ಮರ್ಡರು ಈ ಥರ ಹಲವಾರು ಘಟನೆಗಳನ್ನು ಈ ಪುಸ್ತಕದಲ್ಲಿ ನಾವು ನೋಡಬಹುದು. ಭೀಮಾ ತೀರದ ಹಂತಕರ ಬಗ್ಗೆ ಹಾಯ್ ಬೆಂಗಳೂರಲ್ಲಿ ಆರ್ಟಿಕಲ್ ಕೂಡ ಬರ್ತಾ ಇತ್ತು. ಹಾಗೆ ಭೀಮಾ ತೀರದಲ್ಲಿ ಅಂತ ಒಂದು ಕನ್ನಡ ಮೂವಿ ಸಹ ಬಂದಿದೆ. ಅದರಲ್ಲಿ ದುನಿಯಾ ವಿಜಯ್ ಅವರು ಹೀರೋ ಆಗಿ ನಟಿಸಿದ್ದಾರೆ ಕೂಡ. ಈ ಹತ್ಯೆಗಳು ನಡೆಯೋದಕ್ಕೆ ಮೇನ್ ಕಾರಣ ಜಮೀನ ತಗಾದೆಗಳು, ಹುಡುಗಿರು ಮತ್ತು ಆ ಊರ ಮೇಲೆ ಯಾರು ಕಂಟ್ರೋಲ್ ಇರಬೇಕು ಇತ್ಯಾದಿ ಕಾರಣಗಳು. ಮೇನ್ಲಿ ಈ ಪುಸ್ತಕ ಕಾನ್ಸಂಟ್ರೇಟ್ ಮಾಡಿರೋದು ಚಂದಪ್ಪ ಹರಿಜನ ಮತ್ತು ಅವನ ಸಹಚರರಾದ ಕೇಶಪ್ಪ ಮತ್ತು ಶಿವಪ್ಪ ಅವ್ರ ಮೇಲೆ. ಅವರು ಹೇಗೆ ಕೊಲೆ ಮಾಡ್ತಾಯಿದ್ರು, ಹೇಗೆ ಯಾರ ಕೈಗೂ ಸಿಗಾಕೊಳ್ದೆ ತಪ್ಪಿಸ್ಕೊತಾ ಇದ್ರು, ಮತ್ತು ಕಡೆಗೆ ಅವರು ಹೇಗೆ ಸಿಗಾಕೊಂಡ್ರು, ಅವರ ಅಂತ್ಯ ಹೇಗಾಯಿತು ಅಂತ. ಮತ್ತು ಇವರೆಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಪೊಲಿಟಿಷಿಯನ್ಸು ಹೇಗೆ ಸಪೋರ್ಟ್ ಮಾಡ್ತಿದ್ರು ಅನ್ನೋದು ಕೂಡ ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಅದನ್ನು ಓದಿದ ಮೇಲೆ ನಮಗೆ ಪೊಲಿಟಿಷಿಯನ್ಸ್ ಮೇಲೆ ಅಸಹ್ಯವಾದ ಫೀಲಿಂಗ್ಸ್ ಬರುತ್ತೆ. ಇವರಲ್ಲದೆ ಈ ಪುಸ್ತಕದಲ್ಲಿ ಇನ್ನೂ ಹಲವಾರು ಜನರ ಬಗ್ಗೆ ತಿಳಿಸಿದ್ದಾರೆ. ಔಟಿ ಅಮೀನ, ಮುದುಕಪ್ಪ ಮಾಸ್ಟ್ರ, ಶಾಂತನ ಮಕ್ಕಳು ಅಂತ ಕರೆಸ್ಕೊಳ್ಳೋ ಶ್ರೀಶೈಲ ಮತ್ತು ಮಲ್ಲಿಕಾರ್ಜುನ. ಇವರಿಬ್ಬರು ಅಂತೂ ಎಷ್ಟು ಕ್ರೂರ ಆಗಿದ್ರು ಮತ್ತು ಎಷ್ಟು ಪೈಶಾಚಿಕ ಮನೋಭಾವನೆ ಹೊಂದಿದ್ರು ಅಂದರೆ ಇವ್ರ ಬಗ್ಗೆ ಓದ್ತಾ ಇದ್ದರೆ ನಮಗೆ ಎದೆ ಜಲ್ ಅಂತ ಅನಿಸುತ್ತೆ. ಇವರು ಮಾಡಿರೋ ಕೊಲೆಗಳು ಎಷ್ಟು ಬೀಭತ್ಸವಾಗಿದೆ ಅಂದರೆ ಒಬ್ಬ ಮನುಷ್ಯ ಹೀಗೆಲ್ಲ ಕೊಲೆ ಮಾಡೋದಕ್ಕೆ ಸಾಧ್ಯನಾ ಅಂತ ನಮಗೆ ಅನಿಸೋದಕ್ಕೆ ಶುರುವಾಗತ್ತೆ. ಇಷ್ಟೆಲ್ಲ ಇದ್ದರೂ ಈ ಪುಸ್ತಕನ ನಾವು ಓದಲೇಬೇಕಂತ ನೀವು ಕೇಳಿದ್ರೆ ನಾವು ಹೇಳ್ತೀವಿ ಹೌದು. ಇನ್ ಕೇಸ್ ನೀವು ಕ್ರೈಮ್ ಪುಸ್ತಕಗಳನ್ನ ಇಷ್ಟಪಡೋರಾಗಿದ್ದರೆ ಈ ಪುಸ್ತಕನ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ರವಿ ಬೆಳಗೆರೆಯವರ ನರೇಶನ್ನು ಮತ್ತು ಕಥೆಯ ಓಟ ಅಮೋಘವಾಗಿದೆ. ಈ ಜೋಳದ ಗದ್ದೆ ನಡುವೆ ನಡೆಯೋ ಘಟನೆಗಳನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ನಾವೇ ಅಲ್ಲಿದ್ದು ಆ ಘಟನೆಗಳನ್ನು ಕಣ್ಣಾರೆ ನೋಡ್ತಿದ್ದೀವೇನೋ ಅನ್ನೋ ಫೀಲಿಂಗ್ ಕೊಡುತ್ತೆ. ಪಾಪಿಗಳ ಲೋಕದಲ್ಲಿ ಪುಸ್ತಕ ಬೆಂಗಳೂರಿನ ಅಂಡರ್ವರ್ಲ್ಡ್ ಬಗ್ಗೆ ತಿಳಿಸಿದ್ರೆ ಈ ಪುಸ್ತಕ ನಾರ್ತ್ ಕರ್ನಾಟಕ ಅಂಡರ್ವರ್ಲ್ಡ್ ಬಗ್ಗೆ ತಿಳಿಸುತ್ತೆ. ಅದಷ್ಟೇ ಅಲ್ಲದೆ ಅಲ್ಲಿನ ಊಟ, ತಿಂಡಿ, ಹಬ್ಬ ಹರಿದಿನ, ಆಚಾರ ವಿಚಾರ, ಜಾತಿ, ಮೇಲು ಕೀಳು ಇದ್ರ ಬಗ್ಗೆ ಕೂಡ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಕ್ರೈಮ್ ಪುಸ್ತಕನ ಇಷ್ಟಪಡೋರು ಈ ಬುಕ್ನ ಡೆಫಿನೆಟ್ ಆಗಿ ಓದಲೇಬೇಕು. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪರ. ಸೊಲ್ಲಾಪುರದಿಂದ ಹೊರಟ ಮೂವರ ಹಂತಕರ ಕೈಗೆ ಒಂದು ಕಮಾಂಡರ್ ಜೀಪು, 6 ರಿವಾಲ್ವರು, 100ಕ್ಕಿಂತ ಹೆಚ್ಚು .38 ಬೋರ್ನ ಗುಂಡುಗಳು, ಒಂದಷ್ಟು ಹಣ ಕೊಟ್ಟ ರವಿಕಾಂತ ಪಾಟೀಲ ಸುಮ್ಮನೆ ಜೊತೆಗಿರಲಿ ಎಂದು ತನ್ನ ಕಡೆಯ 2 ಹುಡುಗರನ್ನು ಕಳಿಸಿಕೊಟ್ಟಿದ್ದ. ಕೊಲೆ ಮಾಡಿ ಮುಗಿಸಿದ ಮೇಲೆ ಅಲ್ಲಲ್ಲಿ ಅಲೆಯದೆ ತನಗೆ ಫೋನು ಮಾಡುವ ಪ್ರಯತ್ನ ಕೂಡ ಮಾಡದೆ ವಾಪಸ್ಸು ಸೊಲ್ಲಾಪುರಕ್ಕೆ ಬಂದು ಬಿಡಬೇಕೆಂದು ಆದೇಶ ನೀಡಿದ್ದ. ಬಂದ ಮೇಲೆಯೇ ಉಳುಕಿ ಮಾತು ಎಂದಷ್ಟೇ ಹೇಳಿ ತನ್ನ ಬಂಗಲೆಗೆ ಹೊರಟು ಹೋಗಿದ್ದ. ಬಿಜಾಪುರಕ್ಕೆ ತಲುಪಿದಾಗ ರಾತ್ರಿ 8 ಗಂಟೆ. ಚಂದಪ್ಪನಿಗೆ ಬಂದ ಮಾಹಿತಿ ಸುಳ್ಳಾಗಿರಲಿಲ್ಲ. ಮಾಣಿಕಪ್ಪ ಮಾಸ್ತರನ ಜೀಪು ಬಿಜಾಪುರದ ಸಿದ್ದೇಶ್ವರ ದೇವಸ್ಥಾನದ ಎದುರುಗಿದ್ದ ಗರಾಜೊಂದರ ಮುಂದೆ ನಿಂತಿತ್ತು. ಆದರೆ ಮಾಣಿಕಪ್ಪ ಅಲ್ಲಿರಲಿಲ್ಲ. 3 ದಿನ ಬಿಜಾಪುರದಲ್ಲೇ ಉಳಿಯುತ್ತಾನೆಂದ ಮೇಲೆ ಮರುದಿವಸ ತಿಂಡಿ ಮುಗಿಸಿಕೊಂಡು ಮತ್ತೆ ಗರಾಜಿಗೆ ಬಂದೇ ಬರುತ್ತಾನೆ. ಅವತ್ತು ರಾತ್ರಿ ಹಂತಕ ತಂಡ ಲಾಡ್ಜೊಂದರಲ್ಲಿ ಉಳಿದುಕೊಂಡಿತ್ತು. ಕೇಶಪ್ಪ ಟೊಂಕಕ್ಕೆ 2 ರಿವಾಲ್ವರು ಸಿಕ್ಕಿಸಿಕೊಂಡು ದೊಡ್ಡ ಹುರುಪಿನಿಂದ ತಯಾರಾಗಿದ್ದ.
ಮಾರನೆಯ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಬಿಜಾಪುರದ ನೆತ್ತಿಯ ಮೇಲೆ ರಣಬಿಸಿಲು ಸುರಿಯುತ್ತಿದ್ದರೆ ಸೊಲ್ಲಾಪುರದ ಜೀಪನ್ನು ಒಂದು ತಿರುವಿನಲ್ಲಿ ನಿಲ್ಲಿಸಿ ಏನೇನೂ ಅವಸರವಿಲ್ಲದ ನಡಿಗೆಯಲ್ಲಿ ಚಂದಪ್ಪ ಹರಿಜನ ಸಿದ್ದೇಶ್ವರ ಗುಡಿ ಎದುರುಗಿನ ಗರಾಜಿನೆಡೆಗೆ ನಡೆಯತೊಡಗಿದ. ಜೀಪಿನ ಬ್ಯಾನೆಟ್ ಮೇಲಕ್ಕೆಟ್ಟಿದ್ದ ಮೆಕ್ಯಾನಿಕ್ ಅದರ ರಿಪೇರಿ ಮಾಡುತ್ತಿದ್ದರೆ ಜೀಪಿನೆದುರಿಗೆ ಬಂದು ಕುರ್ಚಿ ಹಾಕಿಕೊಂಡು ಕುಳಿತಿದ್ದ ಮಾಣಿಕಪ್ಪ ಮಾಸ್ಟರ್. ತೀರಾ ರಸ್ತೆಗೆ ಮುಖ ತೆರೆದುಕೊಂಡಂತೆ ಇತ್ತು ಗರಾಜು. ಒಳ ನಡೆದ ಚಂದಪ್ಪ ಸುಮ್ಮನೆ ಮಾಣಿಕಪ್ಪನ ಪಕ್ಕದಲ್ಲಿ ತೀರಾ ಹತ್ತಿರದಲ್ಲೇ ನಿಂತ. ಒಮ್ಮೆ ತಲೆ ಎತ್ತಿ ನೋಡಿದ ಮಾಣಿಕಪ್ಪನಿಗೆ ಚಂದಪ್ಪನ ಗುರುತು ಹತ್ತಲಿಲ್ಲ. ಆದರೆ ಅದೇ ವೇಳೆಗೆ ಸಿದ್ದೇಶ್ವರ ದೇವಸ್ಥಾನದ ಕಡೆಗೆ ನಡೆದು ಬರುತ್ತಿದ್ದ 2 ಆಕೃತಿಗಳನ್ನು ಅವನು ಗುರುತಿಸಿಬಿಟ್ಟಿದ್ದ. ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರೇಕೇಡ. ಸರ್ರನೆ ಟೊಂಕಕ್ಕೆ ಕೈ ಹಾಕಿದವನೇ ಮಾಣಿಕಪ್ಪ ಮಾಸ್ಟರ್ ತನ್ನ ರಿವಾಲ್ವರನ್ನು ಹೊರಗೆಳೆದ. ಆದರೆ ಅದರ ಕುದುರೆಯ ಮೇಲೆ ಬೆರಳಿರುವುದಕ್ಕೆ ಮೊದಲೇ ಕೈ ನುಲುಕಿನ ಅಂತರದಲ್ಲೇ ನಿಂತಿದ್ದ ಚಂದಪ್ಪ ಹರಿಜನ ಅನಾಯಾಸವಾಗಿ ಅವನ ಎದೆಗೆ ಗುರಿಯಿಟ್ಟು ಗುಂಡು ಹಾರಿಸಿಬಿಟ್ಟ. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.